ಬ್ರೇಕ್ಗೂ ಮುನ್ನ ಹೇಳ್ತಾ ಇದೆ, ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಅದರಲ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಮಂಡ್ಯ ಕ್ಷೇತ್ರ. ಇಲ್ಲಿ ಮಂಡ್ಯ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಆ ಮೂಲಕ ದಿನೇ ದಿನೇ ಮಂಡ್ಯ ಲೋಕಸಭಾ ಅಖಾಡ ರಂಗೇ ಇರ್ತಾ ಇದೆ. ಶತಾಯ ಗತಾಯ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನ ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ದಳಪತಿಗಳು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸೀಟು ಹಂಚಿಕೆಗೂ ಮುನ್ನವೇ JDS ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸಬೇಕು ಅಂತ ಹೇಳಿ ಮಾಜಿ ಶಾಸಕರು ಒಗ್ಗಟ್ಟು ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. ಸ್ಥಳೀಯರ ಬದಲು ಮಂಡ್ಯ ಜಿಲ್ಲೆಯ ಸ್ಥಳೀಯರ ಬದಲು ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಸಭೆಯನ್ನು ನಡೆಸಿ ನಿರ್ಣಯವನ್ನ ಮಂಡ್ಯ JDS ನಾಯಕರು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. HDK ಅವರು ಸ್ಪರ್ಧೆ ಮಾಡಿದ್ರೆ ದೇವೇಗೌಡರು ಇಲ್ಲಾಂದ್ರೆ ನಿಖಿಲ್ ಸ್ಪರ್ಧೆಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡಗೌಡರು ಕುಟುಂಬ ಬಿಟ್ಟು ಬೇರೆಯವರು ಸ್ಪರ್ಧಿಸಿದ್ರೆ ಭಿನ್ನಮತ ಭುಗಿಲಿಳುತ್ತೆ. ಹೀಗಾಗಿ ಮೂವರಲ್ಲಿ ಯಾರಾದರೂ ಪರವಾಗಿಲ್ಲ, HD ಕುಮಾರಸ್ವಾಮಿ ಅವರೇ ನಿಲ್ಲಬೇಕು. ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರು ಇಬ್ಬರಲ್ಲಿ ಯಾರು ಒಬ್ಬರು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ಒತ್ತಡವನ್ನು ಹೇರಲಾಗ್ತಾ ಇದೆ. ನಿಖಿಲ್ ಅವರು ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವಾಭಿಮಾನ ಅಂತ ಒಂದು ಅಲೆ ಹೇಳ್ತು. ಕಳೆದ ಚುನಾವಣೆಗೆ ಈ ಚುನಾವಣೆ ನಾವು ಹೋಲ್ಸೋಕ್ಕಾಗೋದೇ ಇಲ್ಲ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ. ಕಾಂಗ್ರೆಸ್ನವರು ಮೈತ್ರಿ ಧರ್ಮ ಪಾಲನೆ ಮಾಡಲೇ ಇಲ್ಲ. ಅವರು ಆ ದೃಷ್ಟಿಯಿಂದ ನಮಗೆ ಹಿನ್ನಡೆ ಆಯಿತು ಅಷ್ಟೇ. ನಾವು ಅವ್ರು ನಂಬ್ಕೊಂಡು ಹೋದೋ. ಆದರೆ BJP ಅವರಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ BJP ಅವರಲ್ಲಿ ಹೃದಯದಿಂದ ಒಂದು ಒಪ್ಪಂದ ಆಗಿದೆ. ನನಗನ್ನಿಸ್ತದೆ ಈ ಕಾಂಗ್ರೆಸ್ನವರು ತಲೆಯಲ್ಲಿ ಒಪ್ಪಂದ ಆಗಿತ್ತು ಅಂತ ಕಾಣಿಸ್ತದೆ. ಅವ್ರು ಮಾತಾಡೋದೇ ಒಂದು, ನಡವಳಿಕೆಗೆ ಒಂದು. BJP ವರಿಷ್ಠರ ಜೊತೆ, ಕುಮಾರಣ್ಣವ್ರ ಜೊತೆ ಇರ್ತಕ್ಕಂಥ ಸಂಬಂಧಗಳು, ದೊಡ್ಡವ್ರ ಜೊತೆ ಇರ್ತಕ್ಕಂಥ ಸಂಬಂಧಗಳ ಹಿನ್ನೆಲೆಯಲ್ಲಿ ಇವರೇ ಬಂದು ನಿಂತಾಗ ಅತಿ ಹೆಚ್ಚಿನ ಮಟ್ಟದಲ್ಲಿ ಯಾರಿಂದಲೂ ಅಭಿವೃದ್ಧಿ ಆಗ್ತದೆ, ಇಲ್ಲ ಅಂತ ಹೇಳಲ್ಲ, ಅತಿ ಹೆಚ್ಚಿನ ಮಟ್ಟದಲ್ಲಿ ಮಂಡ್ಯ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥ ಆಸೆಯಿಂದ ನಮ್ಮ ನಾಯಕರುಗಳೆಲ್ಲ ಇವತ್ತು ಅವರೇ ಬರಲಿ ಅಂತಕ್ಕಂಥ ಒತ್ತಡ ಹಾಕಿದ್ದಾರೆ. ತೀರ್ಮಾನ ಅವ್ರಿಗೆ ಬಿಡ್ತೀವಿ ನಾವು, ದೊಡ್ಡವ್ರಿಗೆ, ಕುಮಾರಣ್ಣವ್ರಿಗೆ ಅವ್ರಿಗೆ ಬಿಡ್ತೀವಿ ತೀರ್ಮಾನನ. ನಮ್ಮ ಹೃದಯದಿಂದ ನಾವು ಅವ್ರು ಬರಲಿ ಅಂತೇಳಿ ನಾವು ಆಶಿಸ್ತೀವಿ, ಒತ್ತಾಯನೂ ಮಾಡ್ತೀವಿ. ಇದಿಷ್ಟು ಜಿಲ್ಲಾಧ್ಯಕ್ಷರಾಗಿರುವಂಥ D. ರಮೇಶ್ ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.